ಕೊನೆಯದಾಗಿ ನಾವು ಊರ್ ಕಡೆ ನಾನು ಸಕ್ಸಸ್ ಮಾಡಿ ಹೋಗ್ಬೇಕು ಅಂದಾಗೆಲ್ಲ ನನಗೆ ಒಂದು ನೆನಪಾಯ್ತು. ಈಗ ರೀಸೆಂಟಾಗಿ ಬಿಗ್ ಬಾಸ್ ಬಗ್ಗೆ ಕೂಡ ಮಾತಾಡಿದ್ರಿ. ಗಿಲ್ಲಿ ಅವರು ಅವ್ರು ನಗ್ಸೋದು ಒಂದು ಕಲೆ ಆದರೆ, ಮಂಡ್ಯಾಗ ನಾನು ಹೋಗಿದ್ದೆ. ಆ ಸೆಲೆಬ್ರೇಷನ್ ಆಗಿರ್ಬೋದು. ಗೊಬ್ಬರಗಾಲ ಅವರೇ ಒಬ್ಬರು ಹೀರೋ ಅಲ್ಲ, ಅವರು ಬಿಫೋರ್ ಬಿಗ್ ಬಾಸ್ ಹೋಗಿರೋ ಮುಂಚೆ ಅಷ್ಟಾಗಿ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಆ ಥರ ಒಂದು ವೆಲ್ಕಮ್ಮು, ಅದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಆ ಕ್ರೇಜ್ ಆಗಿರ್ಬೋದು. ಕ್ರೇಜು ಈಗ ನಾನು ಬಿಗ್ ಬಾಸ್ಗೆ ಹೋಗಿದ್ದೀನಿ, ಓಕೆನಾ. ಸೊ ಈ ಕ್ರೇಜ್ ಅನ್ನೋದೇನು ಅಂದರೆ, ಈಗ ಗಿಲ್ಲಿ ನಮ್ಮ ಅಕ್ಕಪಕ್ಕ ನಮ್ಮ ಅತ್ತೆ ಊರವ್ರೆ, ನನಗೆ ಹತ್ರ. ನಾವು ಜಾಸ್ತಿ ಹಣ ಇರೋಣ, ಚೆನ್ನಾಗಿರೋಣ, ಹೋಗೋಣ ಬರೋಣ ಅನ್ಕೊಂಡು ಇದ್ದಿದ್ದು. ಆ ಕ್ರೇಜ್ ನೋಡಿ ಹೊಸ ಜನ ಕಮೆಂಟ್ ಹಾಕ್ತಾರೆ. ಕಮೆಂಟ್ ಹಾಕೋರ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಅವ್ನ ಕ್ರೇಜ್ ನೋಡಿ ಇವ್ರಿಗೆಲ್ಲ ಸಹಿಸಕ್ಕಾಗಲ್ಲ, ಮಾತಾಡ್ತಾರೆ ಅಂತಾರೆ. ಸಹಿಸಕ್ ಆಗರದ ನಾವು ಸಹಿಸಕ್ ಆಗದಂತೆ ನಾನು ಹೇಳೇ ಇಲ್ಲ. ನಮ್ಮ ಹುಡುಗ ನಮ್ಮ ಮಂಡ್ಯದಲ್ಲಿ ಬೆಳೆದ್ರೆ ನಮಗೆ ಖುಷಿ. ಆಮೇಲೆ ಇನ್ನೊಂದು, ನಮ್ಮೂರ್ ಪಕ್ಕ ನಾವು ದಿನ ನೋಡ್ತಿದ್ದ ಹುಡುಗ ಇವತ್ತು ಕರ್ನಾಟಕದಲ್ಲಿ ಅಷ್ಟು ಹೆಸರು ಮಾಡವನೆ ಅಂದ್ರೆ ಅದು ಅವ್ನ ಶ್ರಮ. ನನ್ನ ಶ್ರಮಕ್ಕೆ ಎಷ್ಟು ಪ್ರತಿಫಲ ಸಿಗ್ಬೇಕು ಅದು ನನಗೆ ಸಿಕ್ಕಿದೆ, ಅವ್ನ ಶ್ರಮಕ್ಕೆ ಎಷ್ಟು ಪ್ರತಿಫಲ ಸಿಗ್ಬೇಕು ಅವ್ನಿಗೆ ಸಿಕ್ಕಿದೆ. ಅದ್ರ ಯಾರು ಕಿತ್ಕೊಳಕ್ ಆಗಲ್ಲ. ಫಸ್ಟ್ ನೆಗೆಟಿವ್ ಕಮೆಂಟ್ ಹಾಕದ್ ಬಿಡಿ, ಬೆಳೆಸಿ. ಇವ್ರಿಗೆ ಅವ್ರು ಕಂಡ್ರಾಗಲ್ಲ, ಉರ್ಕತ್ರ ಗಿರ್ಕತ್ರ, ಯಾರು ಉರ್ಕೊಳ್ಳಲ್ಲ ಗುರು, ಓಪನ್ ಆಗಿ ಹೇಳ್ತೀನಿ. ಅಂದ್ರೆ ನಿಮಗೆ ಹತ್ರ ಕಮೆಂಟ್ ಬಂದಿತ್ತು? ಅಲ್ಲ ಮಾಡ್ತಾರೆ. ನಾವು ಒಂದು ಇಂಟರ್ವ್ಯೂ ಕೊಟ್ಟರು, ನಮ್ಮೂರು ಹುಡುಗ ಚೆನ್ನಾಗಿ ಬೆಳಿಲಿಗಿಲ್ಲ ಅಂದ್ರೆ ಇವ್ರು ಕಂಡ್ರಾಗಲ್ಲ ಅಂತ ಬ್ಯಾಡ್ ಕಮೆಂಟ್ಸ್ಗೆಲ್ಲ ತಲೆನೇ ಕೆಡ್ಸ್ಕೊಳ್ಳಲ್ಲ. ಆಗ್ತಾರಿ. ನಾವು ಆಕ್ಚುಲಿ ಇವತ್ತು ನಾವು ಬೆಳಿತಾನೆ ಇರ್ತೀವಿ. ಊರು ಹೋದ್ಮೇಲೆ ಒಳ್ಳೇದು ಕೆಟ್ಟದ್ದು ಇದ್ದೇ ಇರ್ತದೆ. ಒಳ್ಳೇದಾಗ ಖುಷಿ ಪಡೋದು, ಕೆಟ್ಟದಾಗ ದುಃಖ ಪಡೋದ ಎರಡು ಇರ್ತದೆ. ಅಲ್ಲೂ ಐತಲ್ಲ, ಖುಷಿನೂ ಆಯ್ತು, ದುಃಖನೂ ಆಯ್ತು, ಒಳ್ಳೇದಾಯ್ತು, ಕೆಟ್ಟದೈತು. ಯಾಕೆ ತಲೆ ಕೆಡ್ಸ್ಕೋಬೇಕು? ನಮ್ಮ ಹುಡುಗ ಬೆಳಿತಾನ, ಖುಷಿ ಆಗುತ್ತೆ. ಹೋದಾಗ ಗೊಬ್ಬರಣ ಚೆನ್ನಾಗಿರೋಣ ಅಂತನ ಅಷ್ಟು ಸಾಕಲ್ವಾ? ನಿಜ ನಿಜ. ಹೇಳೋಣ ಚೆನ್ನಾಗಿದೆಯಣ್ಣ ಅಂತನ ಸಾಕು. ಎಷ್ಟೇ ಯಾರೇ ದೊಡ್ಡವರಾದ್ರು ಮಾತಾಡಿಸ್ತಾರಲ್ಲ, ಅಲ್ಲಿ ನಾವು ಜನರು ಮನ್ಸು ಗೆಲ್ಲೋದು. ಸೊ ಅಷ್ಟೇ, ತಲೆ ಕೆಡ್ಸ್ಕೊಬಾರ್ದು. ಹಿಂಗೆ ಇಲ್ಲಿ ಬೆಳಿತಿದೆ, ಚೆನ್ನಾಗಿ ಬೆಳೆಯಪ್ಪ. ಓಕೆ, ನೀವು ನನ್ನ ಕೇಳೋದು ಗೊಬ್ಬರಗಾಲವ್ರು, ನೀವು ಬೆಳಿತಾರೆ, ನೀವು ಚೆನ್ನಾಗಿ ಬೆಳೀರಪ್ಪ. ಬೆಳೆಸೋದು ಉಳಿಸೋದು ನೀವುಗಳು, ನಿಜ ಅಲ್ವಾ? ಅಷ್ಟೇ ಹೇಳೋದು. ಸೂಪರ್, ಫ್ಯಾಂಟಾಸ್ಟಿಕ್. ಒಂದೊಳ್ಳೆ ಅಮೂಲ್ಯವಾದ ಸಮಯವನ್ನು ನನ್ನ ಜೊತೆ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ನಾನು ತಲೆ ತಿನ್ನೋ ಅಥವಾ ನೀವು ನನ್ನ ತಲೆ ತಿಂದ್ರೆ ಗೊತ್ತಿಲ್ಲ, ಬಟ್ ಅತ್ಯದ್ಭುತವಾದಂತಹ ಸಮಯವಂತೂ ಸ್ಪೆಂಡ್ ಮಾಡಿದ್ವಿ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ಹೇಳೋದಿಷ್ಟೇ, ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ವಿನೋದ್ ಗೊಬ್ಬರಗಾಲ ಅವರ ಮಾತಾಗಿತ್ತು ಅಂತ ಹೇಳ್ತಾ ನಂಗಂತೂ ನಕ್ಕು ಸಾಕಾಗೋಯ್ತು. ಆ್ಯಕ್ಚುಲಿ ಒಂದಷ್ಟು ಸಿನಿಮಾಗಳು, ಪ್ರಾಜೆಕ್ಟ್ಸ್ಗಳು ಅವ್ರ ಕೈಯಲ್ಲಿದೆ ಇನ್ನೂ ಕೂಡ. ಸೊ ಎಲ್ಲರೂ ಕೂಡ ಇದೇ ರೀತಿ ರಂಜಿಸ್ತಾ ಇರ್ಲಿ ಅಂತ ಅವ್ರನ್ನ ಆಶಿಸ್ತಾ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಇದು ನೇರ ದಿಟ್ಟ ನಿರಂತರ.